ವೀಕ್ಷಕರೇ, ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸತತ 8ನೇ ದಿನವೂ ಉಭಯ ದೇಶಗಳ ಸೇನೆಯಿಂದ ಫೈರಿಂಗ್ ನಡೆದಿದೆ. ಯುದ್ಧ ಘೋಷಣೆ ಮಾಡದೇನೆ ಗಡಿಯಲ್ಲಿ ಗುಂಡಿನ ಸಮರ ನಡೀತಾ ಇದೆ. ಪಾಕಿಸ್ತಾನದ ಕಡೆಯಿಂದ ಬರ್ತಿರುವಂತಹ ದಾಳಿಗೆ ನಮ್ಮ ಭಾರತೀಯ ಸೇನೆ ತಕ್ಕ ಉತ್ತರವನ್ನು ಕೊಡ್ತಾ ಇದೆ. ಇನ್ನು ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಜಲಯುದ್ಧ ಆಯಿತು. ಹಲವು ಕಠಿಣ ಕ್ರಮಗಳ ಮೂಲಕವಾಗಿ ರಾಜತಾಂತ್ರಿಕ ಯುದ್ಧನೂ ಆಯಿತು. ಇನ್ನು ಡಿಜಿಟಲ್ ಯುದ್ಧನೂ ಕೂಡ ನಡೀತಾ ಇದೆ. ಇದೀಗ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಆರ್ಥಿಕ ಯುದ್ಧಕ್ಕೆ ಮುಂದಾಗಿದೆ. ಈ ಕಟ್ಟಕಡೆಯ ಪ್ರಮುಖ ಯುದ್ಧಕ್ಕೆ ಪಾಕ್ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಅಂತ ಹೇಳ್ತಿದ್ದವರು ಈ ವಿಡಿಯೋವನ್ನು ನೋಡಲೇಬೇಕು ವೀಕ್ಷಕರೇ. ಯಾಕಂದರೆ ಇದು ಯಾವ ಮದ್ದುಗುಂಡಿನ ಯುದ್ಧಕ್ಕೂ ಕಮ್ಮಿ ಇಲ್ಲ. ಯುದ್ಧ ಮಾಡಿದ್ರೆ ಏನಾಗುತ್ತೋ ಅದಕ್ಕೂ ಮೀರಿದಂತಹ ಮಹಾಯುದ್ಧ ಇದು. ಭಾರತದಿಂದ ಆರ್ಥಿಕ ದಾಳಿಗೆ ತತ್ತರಿಸಿ ಪಾಕ್ ಇದೀಗ ವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾದರೆ ಏನಿದು ಭಾರತದ ದಿಟ್ಟ ಹೆಜ್ಜೆ? ಏನಿದು ಆರ್ಥಿಕ ದಾಳಿ? ಪಾಕಿಸ್ತಾನದಲ್ಲಿ ಅನ್ನ ನೀರಿಗೂ ಪರದಾಟ ಶುರುವಾಯ್ತಾ? ಉಗ್ರರ ನಾಡಲ್ಲಿ ಹಾಹಾಕಾರ ಎದುರಾಯ್ತಾ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಭಾರತ ಇದೀಗ ಪಾಕಿಸ್ತಾನಕ್ಕೆ ದೊಡ್ಡ ಆರ್ಥಿಕ ಹೊಡೆತವನ್ನು ಕೊಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಕೆಲವು ರಾಜತಾಂತ್ರಿಕ ಕ್ರಮಗಳ ಮೂಲಕವಾಗಿ ಪಾಕ್ಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಭಾರತ ಮಾಡಿತು. ಇದೀಗ 2 ರೀತಿಯಲ್ಲಿ ಆರ್ಥಿಕ ಪ್ರಹಾರಕ್ಕೆ ಮುಂದಾಗಿದೆ. ಈ ಭಯೋತ್ಪಾದಕ ದಾಳಿಗಳೆಲ್ಲ ನಡೀತಾ ಇರೋದು ಪಾಕಿಸ್ತಾನದಿಂದಲೇ. ಪಾಕಿಸ್ತಾನವೇ ಅವರನ್ನು ಪೋಷಣೆ ಮಾಡ್ತಾ ಇರೋದು. ಹೀಗಾಗಿ ಭಾರತ ಇದೀಗ ಪಾಕ್ ವಿಚಾರದಲ್ಲಿ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ವೀಕ್ಷಕರೇ, ನಾವು ಪಾಕಿಸ್ತಾನದ ವಿರುದ್ಧವಾಗಿ ರಣರಂಗದಲ್ಲಿ ಯುದ್ಧ ಮಾಡಿದ್ರೆ ಕೇವಲ ಪಾಕಿಸ್ತಾನಿ ಸೇನಾ ಉಗ್ರರನ್ನಷ್ಟೇ ಹೊಡೆದುರುಳಿಸಬಹುದು. ಆದರೆ ಈ ಪಾಕಿಸ್ತಾನಿ ಉಗ್ರರನ್ನ ಮಟ್ಟ ಹಾಕಬೇಕು ಅಂತ ಹೇಳಿದ್ರೆ ಅದನ್ನು ಬುಡ ಸಮೇತವಾಗಿ ಕಿತ್ತು ಹಾಕಬೇಕು, ಮೂಲಕ್ಕೆ ಕೈ ಹಾಕಬೇಕು. ಸರ್ಕಾರವನ್ನೇ ಮಟ್ಟ ಹಾಕಿದ್ರೆ ಇಡೀ ಪಾಕಿಸ್ತಾನವೇ ತತ್ತರಿಸಿ ಹೋಗುತ್ತೆ. ಅದಕ್ಕಾಗಿ ಭಾರತ ಈವರೆಗೆ ಪಾಕಿಸ್ತಾನದ ವಿರುದ್ಧವಾಗಿ ತೆಗೆದುಕೊಂಡಂತಹ ಕ್ರಮಗಳಿಗಿಂತ ದೊಡ್ಡದಾದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂತಹ ಎಲ್ಲ ವಸ್ತುಗಳ ಆಮದನ್ನು ಭಾರತ ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ನಿಟ್ಟಿನಲ್ಲಿ ಆದೇಶ ಕೂಡ ಹೊರಡಿಸಲಾಗಿದೆ. ಭಾರತ ಸರ್ಕಾರದ ವಾಣಿಜ್ಯ ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಾಕಿಸ್ತಾನದ ಎಲ್ಲ ಸರಕುಗಳ ನೇರ ಅಥವಾ ಪರೋಕ್ಷ ಆಮದನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿಷೇಧಿಸಲಾಗಿದೆ. ಅಂದರೆ ಪಾಕಿಸ್ತಾನದಲ್ಲಿ ತಯಾರಾಗಿ ಇಲ್ಲಿಗೆ ರಫ್ತಾಗುವಂತಹ ಎಲ್ಲ ಸರಕುಗಳ ನೇರ ಅಥವಾ ಪರೋಕ್ಷ ಆಮದು ಅಥವಾ ಸಾಗಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧ ಮಾಡಲಾಗಿದೆ. ಇನ್ನು ಈ ನಿಟ್ಟಿನಲ್ಲಿ ಒಂದು ನಿಬಂಧನೆಯನ್ನು ವಿದೇಶಿ ವ್ಯಾಪಾರ ನೀತಿ 2023ಕ್ಕೆ ಸೇರಿಸಿಕೊಳ್ಳಲಾಗಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಶಾಕ್ ನೀಡಿದೆ. ಭಾರತಕ್ಕೆ ಪಾಕಿಸ್ತಾನ ಅಗಾಧ ಪ್ರಮಾಣದ ವಸ್ತುಗಳನ್ನು ರಫ್ತು ಮಾಡ್ತಾ ಇತ್ತು. ಅದು ನೇರವಾಗಿ ಸಾಧ್ಯವಾಗದೇ ಇದ್ರೂ ಪರೋಕ್ಷವಾಗಿ ರಫ್ತು ಮಾಡುವಂತಹ ಕೆಲಸಗಳು ಆಗ್ತಾ ಇತ್ತು. ಆದರೆ ಇದೀಗ ಅದಕ್ಕೆ ಸಂಪೂರ್ಣವಾದಂತಹ ಬ್ರೇಕ್ ಬಿದ್ದಂತಾಗಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ನೀತಿಯ ಹಿತದೃಷ್ಟಿಯಿಂದ ಈ ನಿರ್ಬಂಧವನ್ನು ವಿಧಿಸಲಾಗಿದೆ ಅಂತ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಅಧಿಸೂಚನೆಯಲ್ಲಿ ತಿಳಿಸಿದೆ. ಕೇವಲ ಇದು ಮಾತ್ರ ಅಲ್ಲ, ಭಾರತದ ವಿರುದ್ಧವಾಗಿ ದಾಳಿ ಮಾಡಿದ್ದಕ್ಕೆ ಪಾಕಿಸ್ತಾನಕ್ಕೆ ಜಾಗತಿಕವಾಗಿಯೂ ಹಿನ್ನಡೆಯಾಗಿದೆ. ಹಲವು ರಾಷ್ಟ್ರಗಳು ಈಗಾಗಲೇ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕ್ತಾ ಇದೆ. ಯುದ್ಧದ ವಿಚಾರದಲ್ಲಿ ಭಾರತಕ್ಕೆ ನೇರವಾದಂತಹ ಬೆಂಬಲವನ್ನು ಸೂಚಿಸಿವೆ. ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಹಿನ್ನಡೆ ಆಗ್ತಾ ಇದೆ. ಅದು FATF ವಿಚಾರದಲ್ಲಿ. ಹಣಕಾಸು ಕಾರ್ಯಪಡೆ ಅಥವಾ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಈ ಮಂಡಳಿಯಲ್ಲಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಸೇರಿಸುವಂತಹ ಪ್ರಯತ್ನಕ್ಕೆ ಭಾರತ ಕೈ ಹಾಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ತರ್ತಾ ಇದೆ. ಈ FATF ಮಂಡಳಿಯಲ್ಲಿ ಪಾಕಿಸ್ತಾನ ಏನಾದರೂ ಬೂದುಪಟ್ಟಿಗೆ ಸೇರಿದ್ರೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಪಾಕಿಸ್ತಾನಕ್ಕೆ. ಮುಂದಿನ ಕೆಲವು ವಾರಗಳಲ್ಲಿ ಈ FATF ಸದಸ್ಯರ ಸಭೆ ಇದೆ. ಅಲ್ಲಿ ಭಾರತ 40 ಸದಸ್ಯ ರಾಷ್ಟ್ರಗಳ ಬೆಂಬಲವನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದೆ. ಒಂದು ವೇಳೆ ಇದೇನಾದರೂ ಕಾರ್ಯರೂಪಕ್ಕೆ ಬಂದರೆ, ಭಾರತ ಅದರಲ್ಲಿ ಯಶಸ್ವಿಯಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ಹಣಕಾಸಿನ ನೆರವು ಸಿಗೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪಾಕಿಸ್ತಾನ ಈಗಾಗಲೇ ಬರ್ಬಾದಾಗಿದೆ. ಭಿಕ್ಷೆ ಬೇಡಿ ಹಣವನ್ನು ಸಂಪಾದಿಸಿದೆ. ಈ ಹಣಕಾಸಿನ ನೆರವನ್ನು ಪಾಕಿಸ್ತಾನ ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ತಾ ಇಲ್ಲ, ಭಯೋತ್ಪಾದನೆಗೆ ಬಳಸ್ಕೊಳ್ತಾ ಇದೆ. ಮೊದಲೇ ಭಯೋತ್ಪಾದಕರನ್ನು ಹುಟ್ಟಿಸುವಂತಹ ದೇಶ ಅದು. ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಂದ ಹಣಕಾಸಿನ ನೆರವನ್ನು ಪಡೆದು ಈ ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡೋದು, ಟ್ರೈನಿಂಗ್ ಕೊಡೋದು, ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಇದೇ ಆರೋಪವನ್ನು ಭಾರತ ಈಗ ಜಾಗತಿಕ ಮಟ್ಟದಲ್ಲಿ ಧ್ವನಿ ಎತ್ತಿದೆ. ಈಗ ಸದ್ಯಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಅಂದರೆ IMFನಿಂದ ಪಾಕಿಸ್ತಾನ $7 ಶತಕೋಟಿ ಹಣವನ್ನು ನಿರೀಕ್ಷೆ ಮಾಡ್ತಾ ಇದೆ. ಅದಕ್ಕೆ ತಡೆ ಒಡ್ಡೋದಕ್ಕೆ ಭಾರತ ತಂತ್ರವನ್ನು ಹೂಡಿದೆ. ಕಳೆದ ವರ್ಷದ ಜೂನ್ನಲ್ಲಿ ಈ ಒಂದು ಪ್ರಕ್ರಿಯೆ ಅಂತಿಮಗೊಂಡಿತ್ತು. 3 ವರ್ಷಗಳ ಈ ನೆರವಿನ ಪ್ಯಾಕೇಜ್ ಏನಾದರೂ ಪಾಕ್ ಕೈ ಸೇರಿದ್ರೆ ಅದನ್ನು ಉಗ್ರ ಚಟುವಟಿಕೆಗೆ ಬಳಸ್ಕೊಳ್ತಾರೆ, ಆ ಮೂಲಕ ದುರ್ಬಳಕೆ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಭಾರತ ಆರೋಪ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಏನಾದರೂ FATFನ ಬೂದುಪಟ್ಟಿಗೆ ಸೇರಿದ್ರೆ ವಿದೇಶಿ ನೆರವು ಸಿಗೋದಿಲ್ಲ. ಆಗ ಬಂಡವಾಳಕ್ಕೆ ಬ್ರೇಕ್ ಬೀಳುತ್ತೆ. ಆ ಹಣವನ್ನು ಉಗ್ರ ಚಟುವಟಿಕೆಗೆ ಬಳಸೋದನ್ನು ತಪ್ಪಿಸ್ಬೋದು.
ವೀಕ್ಷಕರೇ, ಈ ಹಿಂದೆನೂ 2018ರಲ್ಲಿ ಪಾಕಿಸ್ತಾನವನ್ನ ಈ ಒಂದು ಬೂದು ಪಟ್ಟಿಗೆ ಸೇರಿಸಲಾಗಿತ್ತು. ಆದರೆ 2022ರಲ್ಲಿ ಈ ಪಟ್ಟಿಯಿಂದ ಹೊರಗಿಡಲಾಯಿತು. ಹೀಗಾಗಿ ಪಾಕಿಸ್ತಾನಕ್ಕೆ ಹಣಕಾಸಿನ ನೆರವು ಪಡೆಯೋದಕ್ಕೆ ಮತ್ತೆ ಅವಕಾಶ ಸಿಕ್ಕಂತಾಗಿತ್ತು. ಆ ಸಂದರ್ಭದಲ್ಲೂ ಪಾಕಿಸ್ತಾನಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಅಂತಹ ದೊಡ್ಡ ಬೆಂಬಲ ಏನು ವ್ಯಕ್ತವಾಗಿಲ್ಲ. ಅಲ್ಲಿ ಪ್ರಬಲವಾಗಿ ಸಪೋರ್ಟ್ ಮಾಡಿದ್ದು ಟರ್ಕಿ ದೇಶ. ಟರ್ಕಿ ಭಯೋತ್ಪಾದಕರೇ ತುಂಬಿರುವ ಮತ್ತೊಂದು ದೇಶ. ಟರ್ಕಿ ಬಿಟ್ಟರೆ ಬೇರೆ ಯಾರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಲ್ಲ. ಭಾರತದ ಈ ಕ್ರಮ ಈಗ ಎರಡನೇ ಆರ್ಥಿಕ ದಾಳಿ ಅಂತ ಹೇಳಬಹುದು. ಈ ರೀತಿಯಾಗಿ ಭಾರತ ಪಾಕಿಸ್ತಾನದ ಸಂಬಂಧ ದಿನೇ ದಿನೇ ಬಿಗಡಾಯಿಸುತ್ತಿರುವಂತಹ ಸಂದರ್ಭದಲ್ಲೇ ವಿಶ್ವಸಂಸ್ಥೆಯಲ್ಲೂ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಗುಡುಗಿದೆ. ಪಾಕಿಸ್ತಾನವನ್ನ ಜಾಗತಿಕ ಭಯೋತ್ಪಾದನೆಗೆ ಉತ್ತೇಜನ ನೀಡ್ತಾ ಇರುವಂತಹ ಧೂರ್ತ ದೇಶ ಅಂತ ಕಿಡಿಕಾರಿದೆ. ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಗ್ರಹ ಕಚೇರಿಯ ವಿಕ್ಟಿಮ್ಸ್ ಆಫ್ ಟೆರರಿಸಂ ಅಸೋಸಿಯೇಷನ್ ನೆಟ್ವರ್ಕ್ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಭಾರತದ ಕಾಯಂ ಉಪಪ್ರತಿನಿಧಿ ಹಾಗೆ ರಾಯಭಾರಿ ಯೋಜನಾ ಪಟೇಲ್ ಅವರು ಪಾಕಿಸ್ತಾನದ ರಕ್ಷಣಾ ಸಚಿವ ಕಳೆದ ವಾರದಲ್ಲಿ ನೀಡಿದಂತಹ ಹೇಳಿಕೆಯನ್ನು ಉಲ್ಲೇಖಿಸಿ ಪಾಕಿಸ್ತಾನದ ವಿರುದ್ಧವಾಗಿ ಕೆಂಡ ಕಾರಿದ್ರು. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಭಯೋತ್ಪಾದಕ ಸಂಘಟನೆಗಳನ್ನು ಬೆಂಬಲಿಸುವ, ತರಬೇತಿ ನೀಡುವ ಮತ್ತು ಹಣಕಾಸು ಒದಗಿಸುವಂತಹ ಪಾಕಿಸ್ತಾನದ ಇತಿಹಾಸವನ್ನು ಒಪ್ಪಿಕೊಂಡಿದ್ದಾರೆ. ಇದರಿಂದ ಪಾಕ್ನ ನೈಜ ಬಣ್ಣ ಬಯಲಾದಂತಾಗಿದೆ. ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಗೆ ಉತ್ತೇಜನ ನೀಡುತ್ತಿರುವಂತಹ ರಾಕ್ಷಸ ರಾಷ್ಟ್ರ ಅನ್ನೋದನ್ನು ಬಹಿರಂಗಪಡಿಸಿದೆ ಅಂತ ಭಾರತ ವಿಶ್ವಸಂಸ್ಥೆಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದೆ. ಈ ರೀತಿಯಾಗಿ ಭಾರತ 1 by 1 ಶಾಕ್ ಕೊಡ್ತಾ ಇದ್ರೆ ಅತ್ತ ಪಾಕಿಸ್ತಾನ ವಿಲ ಅಂತ ಒದ್ದಾಡೋಕೆ ಶುರುವಾಗಿದೆ. ಕೇವಲ ಇದಿಷ್ಟೇ ಅಲ್ಲ, ಭಾರತ ಈ ರೀತಿಯಾದಂತಹ ಹಲವು ನಿಗೂಢ ಕ್ರಮಗಳನ್ನು ಕೈಗೊಳ್ತಾ ಇದೆ. ಭಾರತದ ಸೇನೆಯ ನಿಗೂಢ ಕ್ರಮಗಳು ಪಾಕಿಸ್ತಾನಕ್ಕೆ ನಡುಕವನ್ನು ಉಂಟು ಮಾಡಿದೆ. ಯುದ್ಧದ ಭೀತಿಯಲ್ಲಿ ಮುಂದೇನಾಗುತ್ತೆ ಅನ್ನೋ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಇನ್ನು ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ ನಿವಾಸಿಗಳಿಗೆ ಒಂದು ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿರುವಂತಹ ಒಟ್ಟು 13 ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ 2 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಮತ್ತು ಔಷಧಿಗಳನ್ನು ಶೇಖರಣೆ ಮಾಡಿಕೊಳ್ಳಿ ಅಂತ ಪಾಕಿಸ್ತಾನ ಆಡಳಿತದ ಕಾಶ್ಮೀರ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಹೇಳಿದ್ದಾರೆ. ಸದ್ಯ ಈ ಆಹಾರ, ಔಷಧ, ಮೂಲಸೌಕರ್ಯಕ್ಕೆ ಪಾಕಿಸ್ತಾನ ಸರ್ಕಾರ ಸುಮಾರು $3.5 ಮಿಲಿಯನ್ ಹಣವನ್ನು ಮೀಸಲಿಟ್ಟಿದೆ. ಆದರೆ ಅಟ್ಟಾರಿ ಗಡಿ ಬಂದ್ ಮಾಡಿರೋದ್ರಿಂದ ಇನ್ಮುಂದೆ ಆಹಾರದ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ 2 ತಿಂಗಳ ಆಹಾರ ಸಂಗ್ರಹವನ್ನು ಮಾಡಿಟ್ಟುಕೊಳ್ಳುವಂತೆ ಸೂಚನೆಯನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಬಹಳ ದೊಡ್ಡ ದೇಶ, ಬಹಳ ದೊಡ್ಡ ಸೇನೆ ಅನ್ನೋದು ಅರ್ಥ ಆಗಿದೆ. ಆದರೂ ಸಹ ತನ್ನ ಮೊಂಡಾಟವನ್ನು ಮುಂದುವರಿಸಿದೆ. ಇದೇ ಸಂದರ್ಭದಲ್ಲಿ ಭಾರತೀಯ ಸೇನೆ ತನಗೆ ಮತ್ತಷ್ಟು ಆನೆ ಬಲವನ್ನು ತಂದುಕೊಳ್ಳೋದಕ್ಕೆ ಮುಂದಾಗಿದೆ. ಭಾರತೀಯ ಸೇನೆಯ ಈ ಕ್ರಮಗಳು ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೇನು ಅಗತ್ಯ ಇಲ್ಲ, ಆದರೆ ಒಟ್ಟಾರೆ ಭಾರತೀಯ ಸೇನೆಯ ಶಕ್ತಿ ಹೆಚ್ಚಾಗ್ತಾ ಇದೆ. ಭಾರತೀಯ ವಾಯುಸೇನೆ ಉತ್ತರ ಪ್ರದೇಶದ ಶಹಜಾನ್ಪುರ ಜಿಲ್ಲೆಯಲ್ಲಿರುವ ಗಂಗಾ ಎಕ್ಸ್ಪ್ರೆಸ್ ವೇ ಮೇಲೆ ಸುಮಾರು 3.5 ಕಿಲೋಮೀಟರ್ ಉದ್ದದ ರನ್ವೇಯಲ್ಲಿ ಯುದ್ಧ ವಿಮಾನಗಳ ಲ್ಯಾಂಡಿಂಗ್ ಹಾಗೆ ಟೇಕ್ ಆಫ್ ನಡೆಸುವಂತಹ ಒಂದು ಫೆಸಿಲಿಟಿಯನ್ನು ಮಾಡ್ತಾ ಇದೆ. ಇದು ನಮ್ಮ ದೇಶದ ರಕ್ಷಣಾ ಸನ್ನದ್ಧತೆಯ ದೃಷ್ಟಿಯಿಂದ ಬಹುದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು. ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇದರಲ್ಲಿ ಈ ರನ್ವೇ ಹಗಲು ಮತ್ತು ರಾತ್ರಿ ಎರಡೂ ಹೊತ್ತುಗಳಲ್ಲೂ ಫೈಟರ್ ಜೆಟ್ಗಳನ್ನು ಇಳಿಸೋದಕ್ಕೆ, ಹಾರಿಸೋದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಹೊಂದಿದೆ. ಅತ್ಯಾಧುನಿಕ ಲೈಟಿಂಗ್ ಹಾಗೆ ನ್ಯಾವಿಗೇಷನ್ ಸಿಸ್ಟಮ್ಗಳನ್ನು ಇಲ್ಲಿ ಅಳವಡಿಸಲಾಗಿರುವಂಥದ್ದು. ಅಂದರೆ ಇದು ರಸ್ತೆ ಮೇಲೆ ಮಾಡಿರುವಂತಹ ರನ್ವೇ. ಜಲಾಲಾಬಾದ್ನಲ್ಲಿರುವಂತಹ ಈ ಒಂದು ರನ್ವೇ ಮೀರತ್ನಿಂದ ಪ್ರಯಾಗ್ರಾಜ್ವರೆಗೆ ಸಂಪರ್ಕಿಸುವಂತಹ 594 ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್ಪ್ರೆಸ್ನ ಒಂದು ಭಾಗವಾಗಿದೆ. ಈಗಾಗಲೇ ಗಂಗಾ ಎಕ್ಸ್ಪ್ರೆಸ್ 85% ಭಾಗ ಕಾಮಗಾರಿ ಪೂರ್ಣಗೊಂಡಿದೆ. ಈ ಎಕ್ಸ್ಪ್ರೆಸ್ ವೇ ಪೂರ್ಣಗೊಳ್ಳೋದಕ್ಕಿಂತ ಮುಂಚೆನೆ ಜಲಾಲಾಬಾದ್ನಲ್ಲಿ ಇಂತಹದೊಂದು ರನ್ವೇಯನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಅದರಲ್ಲೂ ರಾತ್ರಿ ಸಮಯದಲ್ಲೂ ಕಾರ್ಯಾಚರಣೆ ನಡೆಸಬಹುದಾದಂತಹ ಎಕ್ಸ್ಪ್ರೆಸ್ ರಸ್ತೆಯಲ್ಲಿರುವಂತಹ ಮೊದಲ ರನ್ವೇ. ಇದು ಭಾರತದ ರಕ್ಷಣಾ ವ್ಯವಸ್ಥೆಗೆ ಹೊಸ ಶಕ್ತಿಯನ್ನು ಕೊಡುತ್ತೆ. ಯುದ್ಧದ ಸಂದರ್ಭದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯಂತಹ ಸಂದರ್ಭದಲ್ಲಿ ವಿಮಾನಗಳನ್ನು ನೇರವಾಗಿ ರಸ್ತೆಗೆ ಇಳಿಸುವುದು ಹಾಗೆ ಹಾರಿಸುವಂತಹ ಅನುಕೂಲವನ್ನು ಮಾಡಿಕೊಡುತ್ತೆ. ಇತ್ತೀಚಿನ ಈ ಭಯೋತ್ಪಾದಕ ದಾಳಿಯ ನಂತರದಲ್ಲಿ ಭಾರತ ಸಂಭಾವ್ಯ ಯುದ್ಧಕ್ಕೆ ಸಿದ್ಧವಾಗ್ತಿದೆ ಅನ್ನೋ ಮಾತುಗಳಿದೆ. ಇದೇ ಸಂದರ್ಭದಲ್ಲಿ ಈ ಉದ್ಘಾಟನೆ ನಡೆದಿರೋದು ವಿಶೇಷ ಅಂತ ಹೇಳ್ಬೋದು. ಇನ್ನು ಈ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ NIA ತನಿಖೆ ಮಾಡ್ತಿದೆ ಅಲ್ವಾ, ಹಲವು ಸ್ಫೋಟಕ ವಿಚಾರಗಳನ್ನು, ಮಾಹಿತಿಗಳನ್ನು ಕಲೆ ಹಾಕಿದೆ. ಈ ದಾಳಿಯಲ್ಲಿ ISI ಕೈವಾಡ ಇರೋ ಬಗ್ಗೆ NIA ತನಿಖೆಯಲ್ಲಿ ದೃಢವಾಗಿದೆ. ಪಾಲ್ಗಾಮ್ನಲ್ಲಿ ದಾಳಿ ನಡೆಸಿದಂತಹ ಉಗ್ರರ ಪೈಕಿ ಉಗ್ರ ಹಶೀಂ ಮೂಸಾ ಕೂಡ ಒಬ್ಬ. ಆತ ಈ ಹಿಂದೆ ಪಾಕ್ನ ವಿಶೇಷ ಪಡೆಗಳಲ್ಲಿ ಪ್ಯಾರಾ ಕಮಾಂಡೋ ಆಗಿದ್ದ ಅನ್ನೋ ಸ್ಫೋಟಕ ಮಾಹಿತಿಯನ್ನು NIA ಬಹಿರಂಗಪಡಿಸಿದೆ. ಈ ಕಮಾಂಡೋಗಳು ಅತ್ಯಾಧುನಿಕ ಆಯುಧಗಳನ್ನು ಬಳಸೋದಕ್ಕೆ ಸಮರ್ಥರಾಗಿರ್ತಾರೆ. ಅದು ಮಾತ್ರ ಅಲ್ಲ, ಯಾವುದೇ ಆಯುಧಗಳಿಲ್ಲದೆ ಅವರು ಹೊಡೆದಾಟವನ್ನು ನಡೆಸಿ ಜಯಿಸುವಲ್ಲೂ ಒಂದು ಪರಿಣಿತಿಯನ್ನು ಹೊಂದಿರ್ತಾರೆ. ಅದೇ ರೀತಿ ಪಾಕಿಸ್ತಾನದ ಪ್ಯಾರಾ ಕಮಾಂಡೋ ಆಗಿದ್ದ ಈ ಮೂಸಾ ವಿಶೇಷವಾದಂತಹ ತರಬೇತಿಯನ್ನು ಪಡೆದುಕೊಂಡಿದ್ದ. ಲಷ್ಕರ್ ಇ ತೊಯ್ಬಾದಲ್ಲಿ ಪ್ರಮುಖನಾಗಿ ಗುರುತಿಸಿಕೊಂಡಿದ್ದ. ಈ ಕಾರಣಕ್ಕಾಗಿಯೇ ಸ್ಥಳೀಯರಲ್ಲದವರನ್ನ ಕೊಲ್ಲೋದಕ್ಕೆ ಹಾಗೆ ಭದ್ರತಾ ಪಡೆಗಳ ಮೇಲೆ ದಾಳಿ ನಡೆಸೋದಕ್ಕೆ ಈ ಮೂಸಾನನ್ನು ಭಾರತಕ್ಕೆ ಕಳುಹಿಸಿಕೊಡಲಾಗಿದೆ ಅಂತ NIA ಈಗ ಪತ್ತೆ ಹಚ್ಚಿದೆ.
ಆ ಮೂಲಕ ಈ ದಾಳಿಯಲ್ಲಿ ಪಾಕಿಸ್ತಾನ ಸೇನೆ ಮತ್ತು ISI ನೇರವಾಗಿ ಭಾಗಿಯಾಗಿರೋದು ಕಂಡುಬಂದಿದೆ. ಇನ್ನು ತನಿಖಾ ತಂಡ ಘಟನಾ ಸ್ಥಳದ 3D ಮ್ಯಾಪಿಂಗ್ ಅನ್ನು ಸಹ ಸಿದ್ಧಪಡಿಸಿದೆ. ಅದು ಮಾತ್ರ ಅಲ್ಲ, ಈವರೆಗೆ ಸುಮಾರು 2800 ಜನರ ವಿಚಾರಣೆಯನ್ನು ನಡೆಸಿದೆ. ಹಲವು ಸ್ಫೋಟಕ ಮಾಹಿತಿಯನ್ನು ಕಲೆ ಹಾಕಿದೆ. ಇನ್ನು ಕೇಂದ್ರ ಸರ್ಕಾರ ಡಿಜಿಟಲ್ ಯುದ್ಧವನ್ನು ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸುಳ್ಳು ಮಾಹಿತಿಯನ್ನು ಹರಡ್ತಾ ಇರುವಂತಹ ಪಾಕಿಸ್ತಾನ ಮೂಲದ ಹಲವು ಯೂಟ್ಯೂಬ್ ಚಾನೆಲ್ಗಳನ್ನು ಭಾರತದಲ್ಲಿ ನಿರ್ಬಂಧ ಮಾಡಲಾಗಿದೆ. ಇದೀಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ಗೆ ಭಾರತದಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ಇಷ್ಟೆಲ್ಲ ಭಾರತ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದ್ರು, ಪಾಕಿಸ್ತಾನ ಮಾತ್ರ ತನ್ನ ಮೊಂಡಾಟವನ್ನು ಮುಂದುವರಿಸಿದೆ. ಸೇನೆ ಕಡೆಯಿಂದ ಮಾತ್ರವಲ್ಲದೆ ಸೈಬರ್ ಉಗ್ರರ ದಾಳಿಗಳು ಕೂಡ ಆಗ್ತಾನೇ ಇದೆ. ಒಟ್ಟಾರೆಯಾಗಿ ಪಾಕಿಸ್ತಾನ ತನ್ನ ಮೊಂಡಾಟವನ್ನು ಮುಂದುವರಿಸಿದೆ. ಭಾರತ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾವುದೇ ಸಂದರ್ಭದಲ್ಲಿ ಯುದ್ಧ ನಡೆದ್ರೂ ಅಚ್ಚರಿ ಇಲ್ಲ ಅಂತ ಹೇಳಬಹುದು. ಹಾಗಾದರೆ ವೀಕ್ಷಕರೇ, ಭಾರತದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.